ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 30 ಮತ್ತು 31ರ ಉತ್ತರಗಳನ್ನು ತಂದಿದ್ದೀನಿ. ಈ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಕಲಿಕಾ ಹಾಳೆಗಳ ಉತ್ತರಗಳು ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಅಷ್ಟೇ ಅಲ್ಲದೆ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಹಾಳೆ 30 ಮತ್ತು 31ರ ಉತ್ತರಗಳು. ಈಗಾಗಲೇ ನಾವು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನ ವಿಷಯಕ್ಕೂ ಕೂಡ ಏನು ಮಾಡ್ತಾ ಇದ್ದೀವಿ, ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ದಯಮಾಡಿ ತಾವು ನೋಡಬೇಕು, ಶೇರ್ ಮಾಡಬೇಕು ಅಂತ ಹೇಳ್ತಾ ಕಲಿಕಾ ಹಾಳೆ 30 ಮತ್ತು 31ರ ಉತ್ತರಗಳನ್ನು ನೋಡೋಣ. ಕಲಿಕಾ ಹಾಳೆ 30 ಚಟುವಟಿಕೆ 1. ಇಂದಿನ ಭೂ ದಾಖಲೆಗಳಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಮಾಹಿತಿಯನ್ನು ನಾವೇ ಹುಡುಕಿ ಬರೆಯೋಣವೇ ಅಂತ ಇದೆ. ಅಂದರೆ ಇವತ್ತು ಯಾವೆಲ್ಲ ಭೂ ದಾಖಲೆಗಳನ್ನು ಬಳಸ್ತಾ ಇದ್ದಾರೆ ಅವರ ಮಾಹಿತಿಯನ್ನು ತಾವೇನು ಮಾಡಬೇಕಪ್ಪ ಅಂದರೆ ಹುಡುಕಿ ಬರಿಬೇಕು ಅಂತಕ್ಕಂಥದ್ದು ಏನಿದೆ ಅಂತಂದರೆ ಒಂದು ಪ್ರಶ್ನೆ ಇದೆ. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಸೊ ಮೊದಲನೇದಾಗಿ ಇದು ಒಂದು ದಾಖಲೆಗಳ ಪ್ರತಿ ಇದೆ, ಇದು ಕೂಡ ಭೂ ದಾಖಲೆಯ ಒಂದು ಪ್ರತಿ. ಇದನ್ನ ರೆಕಾರ್ಡ್ ಆಫ್ ರೇಟ್ಸ್ ಅಂತ ಕರೀತಾರೆ, ಗೇಣಿ ಮತ್ತು ಪಹಣಿ ಪತ್ರಿಕೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈ ದಾಖಲೆ ಪ್ರತಿಯು ಮುಖ್ಯವಾಗಿ ಅದು ಸರ್ವೆ ನಂಬರ್ ಹೊಂದಿರುತ್ತೆ, ಅದು ಎಷ್ಟು ವಿಸ್ತೀರ್ಣ ಇದೆ ಅದು ಹೊಂದಿರುತ್ತೆ, ಅದರ ಆಕಾರ, ಅದರ ಭೂ ಮಾಲೀಕತ್ವ ಯಾರದ್ದು ಇದೆ, ಕ್ಷೇತ್ರ, ಆಕಾರ, ವಿಸ್ತೀರ್ಣ, ಜೊತೆಗೆ ಅದರ ಮೇಲೆ ಹೊಲದ ಮೇಲೆ ಇರ್ತಕ್ಕಂಥ ಆ ಆಸ್ತಿಯ ಮೇಲೆ ಇರ್ತಕ್ಕಂಥ ಋಣಗಳು, ಸಾಲಗಳ ಬಗ್ಗೆ ಇದ್ರೆ, ಸೊ ಕೆಳಗಡೆ ಅಲ್ಲಿ ಏನಾದರೂ ಹೊಲ ಗದ್ದೆ ಇದ್ರೆ ಯಾವೆಲ್ಲ ಬೆಳೆಗಳಿದ್ದಾವೆ, ಸೊ ಅದರ ಹೇಗಿದೆ ಅಂತಕ್ಕಂಥನ್ನ ಸಂಪೂರ್ಣ ಮಾಹಿತಿ ಏನಾಗಿರತ್ತಪ್ಪ ಅಂದ್ರೆ ಈ RTC ಇಲ್ಲಿ ಹೊಂದಿರುತ್ತೆ. ಇದನ್ನ ಕಂದಾಯ ಇಲಾಖೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ವಿತರಣೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಅದನ್ನೇ ಹೇಳಿದೀವಿ, ಮುಖ್ಯವಾಗಿ ಈ RTCಯಲ್ಲಿ ಭೂ ಮಾಲೀಕರ ಹೆಸರಿರ್ತದೆ, ಹೊಂದಿರೋ ಭೂಮಿ, ವಿಸ್ತೀರ್ಣ, ಆಕಾರ, ಋಣ ಮತ್ತು ಬೆಳೆಗಳ ವಿವರವನ್ನು ಸಂಪೂರ್ಣವಾಗಿ ಹೊಂದಿರುತ್ತೆ. ಕಂದಾಯ ಇಲಾಖೆಯಿಂದ ಏನ್ ಮಾಡ್ತಾರೆ, ಈ ಒಂದು ಪ್ರಮಾಣ ಪತ್ರವನ್ನು ವಿತರಣೆಯನ್ನ ಮಾಡ್ತಾರೆ. ಮುಂದೆ ಇದೊಂದು ಎರಡನೇ ಒಂದು ದಾಖಲೆ ಇದೆ, ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಜಮೀನಿನ ನಕ್ಷೆ ಅಂತ ಕರೀತಾರೆ. ಸೊ ಅದ್ರ ಎಷ್ಟು ಆಕಾರ ಮತ್ತು ಗಾತ್ರ ಇದೆ ಅಂತಕ್ಕಂಥದ್ದು, ಆಕಾರ, ವಿಸ್ತೀರ್ಣ ಅಂತಕ್ಕಂಥದ್ದು, ಆ 4 ದಿಕ್ಕಿನಲ್ಲಿ ಯಾವೆಲ್ಲ ಕ್ಷೇತ್ರ ಮತ್ತು ಆಕಾರ ಇದೆ, ಅದರ ಜಮೀನಿನ ಮಾಲೀಕರು ಯಾರು ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ಸೊ ಜಮೀನಿನ ನಕ್ಷೆ ಅಂತ ಕರಿತೀವಿ. ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಇದು ಕೂಡ ಒಂದು ಭೂ ದಾಖಲೆ ಅಂತಾನೆ ಕರಿತೀವಿ. ಸೊ ನಮ್ಮ ಎಷ್ಟು ಜಮೀನಿದೆ ಅನ್ನೋದನ್ನ ಅಲ್ಲಿ ನಕ್ಷೆ ಮೂಲಕ ಏನ್ ಮಾಡ್ತಾರೆ, ಕೊಡ್ತಾರೆ. ಸೊ ಇದು ಕೂಡ ಏನಾಗಿರ್ತದಪ್ಪ ಅಂದ್ರೆ ಭೂಮಿಯ ಎಷ್ಟು ಕ್ಷೇತ್ರ ಇದೆ, ಆಕಾರ, ವಿಸ್ತೀರ್ಣ ಇದೆ, 4 ದಿಕ್ಕಿನಲ್ಲಿ ಇರ್ತಕ್ಕಂಥ ಜಮೀನಿನ ವಿವರವನ್ನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಅದನ್ನು ಕೂಡ ಸೊ ಗ್ರಾಮ ಲೆಕ್ಕಿಗರು ಏನ್ ಮಾಡ್ತಾರಪ್ಪ ಅಂದ್ರೆ ವಿತರಣೆಯನ್ನ ಮಾಡ್ತಾರೆ. ಈ ಎರಡು ಭೂ ದಾಖಲೆಗಳ ಮಾಹಿತಿಯನ್ನ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಬರೆದಿದ್ದೀನಿ. ಇಷ್ಟು ಕಲಿಕಾ ಹಾಳೆ 30ರಲ್ಲಿ ಇತ್ತು. ಮುಖ್ಯವಾಗಿ ಭೂ ದಾಖಲೆಗಳ ಪ್ರತಿಗಳನ್ನ ತಮಗೆ ಎಲ್ಲಿ ಸಿಗ್ತವೆ, ಆ ಭೂ ದಾಖಲೆಗಳ ಪ್ರತಿಗಳ ನಮೂನೆ ಹೇಗಿದೆ, ಆ ಭೂ ದಾಖಲೆಗಳ ಮಾಹಿತಿಯು ಯಾವೆಲ್ಲ ವಿಷಯಗಳನ್ನ ಹೊಂದಿದೆ ಅಂತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತಾವುಗಳು ತಿಳ್ಕೊಬೇಕಿತ್ತು. ಸೊ ಅದಕ್ಕಾಗಿ ತಾವೇನ್ ಮಾಡ್ಬೇಕು, ಅಷ್ಟವುಗಳನ್ನ ನೋಡಿ ಮನೆಯಲ್ಲಿ ತಂದ್ರೆ ಅವುಗಳನ್ನ ಸ್ವಲ್ಪ ನಮೂನೆಗಳನ್ನ ಸರಿಯಾಗಿ ನೋಡಿದ್ದೆ ಆದ್ರೆ ಅಲ್ಲಿರ್ತಕ್ಕಂಥ ವಿಷಯಾಂಶಗಳನ್ನ ಬರೆದ್ರೆ ಕ್ಲಿಯರ್ ಆಗ್ತದೆ. ಓಕೆ, ಸೊ ಮುಂದೆ ಹೋಗೋಣ. ಕಲಿಕಾ ಹಾಳೆ 31ರ ಉತ್ತರಗಳನ್ನ ನೋಡಿ. ಇನ್ನ ಈ ಕಲಿಕಾ ಹಾಳೆ 31ರಲ್ಲಿ ಚಟುವಟಿಕೆ 2 ಇದೆ. ಭಾರತದ ನಕ್ಷೆಯಲ್ಲಿ ಮದ್ರಾಸ್, ಬಂಗಾಳ, ಮಧ್ಯ ಭಾರತ ಮತ್ತು ವಾಯವ್ಯ ಪ್ರಾಂತ್ಯಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗುರುತಿಸಬೇಕು. ಒಟ್ಟು 4. ಒಂದನೇದು ಮದ್ರಾಸ್ ಗುರುತಿಸಬೇಕು, ಎರಡನೇದು ಬಂಗಾಳ ಗುರುತಿಸಬೇಕು, ಮೂರನೇದು ಮಧ್ಯ ಭಾರತ, 4ನೇದು ವಾಯವ್ಯ ಪ್ರಾಂತ್ಯಗಳನ್ನ ಗುರುತಿಸ್ತಕ್ಕಂಥದ್ದು ಭಾರತದ ನಕ್ಷೆಯಲ್ಲಿ ಆಗಬೇಕು. ಅವರು ಈ ಒಂದು ನಕ್ಷೆಯನ್ನು ತಮಗೆ ಕೊಟ್ಟಿದ್ರು. ಒಂದೊಂದಾಗಿ ನೋಡುವ. ಸೊ ಫಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಮದ್ರಾಸ್. ಸೊ ಇದು ಭಾರತದ ನಕ್ಷೆಯಲ್ಲಿ ಏನಾಗದಪ್ಪ ಅಂದ್ರೆ ಮದ್ರಾಸ್ ಈ ತರನಾಗಿರ್ತಕ್ಕಂಥ ಸ್ಥಾನವನ್ನ ಅದು ಪಡೆದದ. ಸೊ ಇಲ್ಲಿ ತಾವೇನ್ ಮಾಡ್ಬೇಕಂದ್ರೆ ಈ ಭಾರತದ ಒಂದು ಔಟ್ಲೈನ್ ಮ್ಯಾಪ್ ಅಲ್ಲಿ ನಕ್ಷೆಯಲ್ಲಿ ಇಲ್ಲಿ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮದ್ರಾಸ್ ಅನ್ನ ಗುರುತಿಸಬೇಕು. ಇನ್ನು ಎರಡನೇದು ಏನ್ ಹೇಳಿದ್ದಾರೆ, ಬಂಗಾಲ್ ಹೇಳಿದ್ದಾರೆ. ಸೊ ಇದು ಭಾರತದ ನಕ್ಷೆಯಲ್ಲಿ ಇಲ್ಲಿ ಏನಾದಪ್ಪ ಅಂದ್ರೆ ಬಂಗಾಲನ್ನ ಗುರುತಿಸಬಹುದು. ಸೊ ಇದು ಭಾರತದ ನಕ್ಷೆಯಲ್ಲಿ ಬಂಗಾಲ್ ಹೊಂದಿರತಕ್ಕಂಥ ಸ್ಥಾನ ಅಂತ ಹೇಳ್ತೀವಿ. ಇನ್ನು ಮೂರನೇದವ್ರು ಏನ್ ಕೇಳಿದಾರಪ್ಪ ಅಂದ್ರೆ ಮಧ್ಯ ಭಾರತ ಅಂತ ಕೇಳಿದ್ರು. ಸೊ ವಿಶೇಷವಾಗಿ ಮಧ್ಯ ಭಾರತ ಏನಾಗದಪ್ಪ ಅಂದ್ರೆ ಇಷ್ಟೆಲ್ಲ ಕ್ಷೇತ್ರವನ್ನ ಅದು ಏನಾಗದ ಹೊಂದಿದೆ. ಸೊ ಇದು ಮಧ್ಯ ಭಾರತದ ಪ್ರಾಂತ್ಯಗಳು ಅಂತ ನಾವೇನ್ ಮಾಡ್ಬೋದು, ಕರಿಬಹುದು. ಇನ್ನು ಕಡೆಗೆ ಇರ್ತಕ್ಕಂಥದ್ದು ನಾರ್ತ್ ಈಸ್ಟ್ ಅಂತ ಕರಿತೀವಿ, ವಾಯವ್ಯ ಭಾಗದಲ್ಲಿರ್ತಕ್ಕಂಥ ಪ್ರಾಂತ್ಯಗಳು.
ಇವೆಲ್ಲ ಏನಿದಾವಪ್ಪ ಅಂದ್ರೆ ವಾಯವ್ಯ ಭಾಗದಲ್ಲಿ ಹೊಂದಿರತಕ್ಕಂಥ ಪ್ರಾಂತ್ಯಗಳು ಅಂತ ನಾವು ಹೇಳ್ತೀವಿ. ಸೊ ಈ ತರನಾಗಿ ವಿದ್ಯಾರ್ಥಿಗಳು ನಾವು ನಕ್ಷೆಗಳಲ್ಲಿ ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಮದ್ರಾಸ್, ಬಂಗಾಲ್, ಮಧ್ಯ ಭಾರತದ ಪ್ರಾಂತ್ಯಗಳು, ವಾಯವ್ಯ ಭಾರತದ ಪ್ರಾಂತ್ಯಗಳನ್ನ ನಾವೇನ್ ಮಾಡಬೇಕಿತ್ತು ಭಾರತದ ನಕ್ಷೆಯಲ್ಲಿ ಗುರುತಿಸಿದ್ದೆ. ಆದ್ರೆ ಕಲಿಕಾ ಹಾಳೆ 31ರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸ್ಥಳ ಗುರುತಿಸ್ತಕ್ಕಂಥ ಸಾಮರ್ಥ್ಯದ ಕೌಶಲವನ್ನ ತಾವುಗಳು ಅರಿತುಕೊಂಡಿದ್ದೀವಿ. ಇನ್ನ ಮುಂದಿನ ಕಲಿಕಾ ಹಾಳೆಯಲ್ಲಿ ಕಲಿಕಾ ಹಾಳೆ 32ರೊಂದಿಗೆ ನಾನು ನಿಮ್ಮ ಜೊತೆ ಏನ್ ಮಾಡ್ತೀನಿ ಭೇಟಿಯನ್ನ ಆಗ್ತೀನಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಾವುಗಳು ತುಂಬಾ ಉತ್ತಮ ಗುಣಮಟ್ಟದ ಕ್ವಾಲಿಟಿ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಚೆನ್ನಾಗಿದೆ. ನೀವು ಪ್ರತಿ ವಿಡಿಯೋಗಳನ್ನ ನೋಡ್ತೀರಿ. ಮುಂದೆ ಯಾವ ವಿಡಿಯೋ ಬೇಕನ್ನೋದನ್ನ ಸಹಿತ ಕಮೆಂಟಲ್ಲಿ ಬರೀತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ವಿಡಿಯೋಗೆ ಲೈಕ್ ಆಗಬೇಕು. ವಿಡಿಯೋಗಳನ್ನ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚು ಶೇರ್ ಆಗಬೇಕು. ಯಾಕಂದ್ರೆ ನಮ್ಮ ಗುರಿ ಇದೆ ಏನಪ್ಪಾ ಅಂದ್ರೆ ನಾವು ಹಾಕಿರ್ತಕ್ಕಂಥ ವಿಡಿಯೋ ಅದು 1000 ವ್ಯೂಸ್ಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಡಬೇಕು. ಅದು 1000 ವ್ಯೂಸ್ ರೀಚ್ ಆತಂದ್ರೆ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋವನ್ನ ಏನ್ ಮಾಡ್ತೀವಿ ಅದರ ಮುಂದಿನ ಭಾಗವನ್ನ ರೆಕಾರ್ಡ್ಗೆ ತಗೊಳ್ತೀವಿ. ಆ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತಾ ಮುಂದಿನ ವಿಡಿಯೋ ಯಾವುದು ಅಂತ ತಮಗೆ ಗೊತ್ತಾಗಬೇಕಾದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಚಾನೆಲ್ನ ವಿಡಿಯೋ ಟ್ಯಾಬ್ಗೆ ಹೋಗಿ ಮೇಲೇನೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಥಂಬ್ನೇಲ್ ಗೊತ್ತಾಗ್ತದ, ಪೋಸ್ಟರ್ ಇದೆ. ಅದರಲ್ಲಿ ಯಾವ ತರಗತಿ, ಯಾವ ವಿಷಯ, ಯಾವ ದಿನಾಂಕ, ಯಾವ ಸಮಯದಲ್ಲಿ ವಿಡಿಯೋ ಹಾಸ್ಟ್ ಆಗುತ್ತೆ ಅಂತ ತಾವು ಕನ್ಫರ್ಮ್ ಮಾಡಿದ್ರೆ ಆ ಟೈಮ್ಗೆ ಏನಾಗ್ತದಪ್ಪ ಅಂದ್ರೆ ಆ ವಿಡಿಯೋ ಖಂಡಿತವಾಗಿ ಪ್ಲೇ ಆಗ್ತದೆ. ಮುಂದೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ತಾವೇನ್ ಮಾಡಬೇಕು ಕಮೆಂಟ್ನಲ್ಲಿ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸಾಧ್ಯವಾದಷ್ಟು ಹಿಂದಿನ ವಿಡಿಯೋಗಳನ್ನ ನೋಡಿ ಲೈಕ್ಗಳನ್ನ ಮಾಡಿ ಹೆಚ್ಚು ಹೆಚ್ಚು ಶೇರ್ಗಳನ್ನ ಮಾಡಬೇಕು ಅನ್ನೋದೇ ನಮ್ಮದು ಒಂದು ಅರಿಕೆ ವಿನಂತಿ ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ರೇನೆ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನ ನಾವು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ಮಾಡ್ಲಿಕ್ಕೆ ನಮಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಇನ್ಸ್ಪೈರೇಷನ್ ಅನ್ನ ಬರ್ತದ. ಚೆನ್ನಾಗಿ ಅಧ್ಯಯನವನ್ನು ನಿರತರಾಗಿ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಉತ್ತರಗಳನ್ನ ನಾವು ಪಠ್ಯ ಪುಸ್ತಕದಲ್ಲಿನ ಮಾಹಿತಿಗಳನ್ನೇ ತಗೊಂಡು ಏನ್ ಮಾಡಿರ್ತೀವಿ ಅಪ್ಲೋಡ್ ಅನ್ನ ಮಾಡಿರ್ತೀವಿ. ಮತ್ತೆ ಏನಾದ್ರೆ ಸಂದೇಹಗಳು ಅನಿಸಿದ್ರೆ ತಮಗೆ ಏನಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ರೆ ತಾವೇನ್ ಮಾಡ್ಬೋದು ಕಮೆಂಟ್ ಇದೆ, ಕಮೆಂಟ್ ಅಲ್ಲಿ ತಾವುಗಳನ್ನ ಪಿನ್ ಅನ್ನ ಮಾಡಬೇಕು. ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದಕ್ಕೆ ಆನ್ಸರ್ಸ್ ಗಳನ್ನ ಕೊಡ್ಲಿಕ್ಕೆ ರಿಪ್ಲೈ ಮಾಡ್ತಾರೆ. ಸಿಗ್ತೀನಿ.